ಗತಾಕ್ ಹಾಸನದಲ್ಲಿ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ ಇವತ್ತು ನಡೆಯಿತು. ಜನಕಲ್ಯಾಣ ಸಮಾವೇಶ ಕಾಂಗ್ರೆಸ್ ನಾಯಕರು ಹೇಳಿದ ಪ್ರಕಾರ 1,00,000 ಜನರನ್ನು ಸೇರಿಸಲಾಗಿತ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಿಯಾಗಿ ಇಡೀ ಕ್ಯಾಬಿನೆಟ್ ಹಾಜರಿತ್ತು. ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು. ಸಿದ್ದರಾಮಯ್ಯನವರು ವೇದಿಕೆಯಿಂದ ಜೆಡಿಎಸ್ ಮತ್ತು ಬಿಜೆಪಿಯ ವಿರುದ್ಧ ತೊಡೆತಟ್ಟಿದ್ರು. ಸಮಯ ಕಡಿಮೆ ಇದೆ, ನೇರವಾಗಿ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ಕೇಳಿಸ್ಕೊಳ್ಳಿ. 3 ಉಪಚುನಾವಣೆಗಳನ್ನು ಗೆದ್ದು ಶಿಗ್ಗಾವಿನಲ್ಲಿ ಚನ್ನಪಟ್ಟಣದಲ್ಲಿ ನಾವು ಗೆದ್ದಿರಲಿಲ್ಲ. ಚನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರಿದಂತ ಮಹಾನಾಯಕ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು. ಶಿಗ್ಗಾವಿನಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥವರು ಅವರ ಮಗ ಸ್ಪರ್ಧೆ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು. ಬೆಳಗಾವಿನಲ್ಲಿ ಸಿಟ್ಟಿಂಗ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ರು. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಸದಾನಂದ ಗೌಡ ಮುಖ್ಯಮಂತ್ರಿ ಆದರು. ಮಿಸ್ಟರ್ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು. ಹೇಗೆ ಇವ್ರ ಕೈಲಿ ಸುಭದ್ರ ಸರ್ಕಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯಿತು? ಆದರೆ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು, ಆ ಸರ್ಕಾರ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. 2019ರಲ್ಲಿ ಹೇಳಿರೋದು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು. ದೇಶ ಬಿಡಬೇಡಿ, ಇಲ್ಲೇ ಇಡಿ. ಅವರು ವಯಸ್ಸಿನ ತಕ್ಕಾಗಿ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ. ಏನು ಹಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದು. ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರು. ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ಬೇರೆಯವರು ಇರಲಿ, ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಬಚ್ಚೇಗೌಡರು ಬೆಳೆಸಿದ್ರ, ಕೃಷ್ಣಪ್ಪನ್ ಎಸ್ ಟಿ ಕೃಷ್ಣಪ್ಪನ್ ಬೆಳೆಸಿದ್ರ, ವೈಕೆ ರಾಮಯ್ಯನ್ ಬೆಳೆಸಿದ್ರ? ಯಾರನ್ನು ಬೆಳೆಸಿಲ್ಲ. BL ಶಂಕರ್ ಅವ್ರ ಮನೆ ಮಗನ ತರ ಇದ್ದ. ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಏನಂತ ಹೇಳಿದ್ರು, ಭವಿಷ್ಯ ನುಡಿದಿದ್ರು ಗೊತ್ತಾ? ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ. ಸೀನಿಯರ್ ಲೀಡರ್ ಅವರು ಪಕ್ಕಾ ಒಕ್ಕಲಿಗ. ಅವ್ರು ಹೇಳಿರೋದು, ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ 1994ರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ. ನಾನು ಜಾಲಪ್ಪನವರು ಇವ್ರ ಜೊತೆ ನಿಂತದ್ರಿಂದ ರಾಮಕೃಷ್ಣ ಹೆಗ್ಡೆಯವರನ್ನು ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಜಾತ್ಯತೀತ ಜನತಾದಳ ಇವತ್ತು ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ರಲ್ಲ ದೇವೇಗೌಡ್ರೆ, ಜಾತ್ಯತೀತ ಜನತಾದಳ ಅಂತ ನಾನು, ದೇವೇಗೌಡರು, ಲಕ್ಷ್ಮೀ ಸಾಗರ್ ನಾವೆಲ್ಲ ಸೇರಿ ಜಾತ್ಯತೀತ ಜನತಾದಳವನ್ನು ಕಟ್ಟಿದೋ. ಅಹಿಂದ ಸಮಾವೇಶ ಮಾಡದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಬಿಟ್ರು. ದೇವೇಗೌಡರು ನನ್ನ ಬೆಳೆಸಲಿಲ್ಲ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು. ನಿಮ್ ಕಾಲ ಮುಗಿತು ದೇವೇಗೌಡರ. ಕೊನೆ ಉಸಿರಿನವರೆಗೂ ರಾಜಕೀಯ ಮಾಡ್ತೀವಿ ಅಂತ ಮಾಡಿ, ಪಾಪ ನಂದೇ ತಕರಾರಿಲ್ಲ. ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ, ರಾಜಕೀಯ ಮಾಡಿ ಕೊನೆಯವರಿಗೆ. ಆದರೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.